ANMR ನ್ಯೂಸ್ಗೆ ಸ್ವಾಗತ. ನೀರಿನಲ್ಲಿ ಮಕ್ಕಳು ಸಾವನ್ನಪ್ಪುವುದನ್ನು ತಡೆಯಲು ಯೋಗ ಗುರು ಗೋವಿಂದ್ರವರಿಂದ ಮಕ್ಕಳಿಗೆ ಈಜಿನ ಜೊತೆಗೆ ಬಾವಿಯಲ್ಲಿ ಶವಾಸನ. ಚಿಂತಾಮಣಿಯ ಯೋಗ ಗುರು ಗೋವಿಂದ್ರವರು ಮಕ್ಕಳಿಗಾಗಿ ಬೇಸಿಗೆಯ ರಜೆ ದಿನಗಳಲ್ಲಿ ಮಕ್ಕಳಿಗೆ ಈಜು ಕಲಿಸುವುದರ ಜೊತೆಗೆ ಮಕ್ಕಳಿಗೆ ನೀರಿನಲ್ಲಿ ಶವಾಸನವನ್ನು ಕಲಿಸುವ ಮೂಲಕ ಮಕ್ಕಳಿಗೆ ನೀರಿನ ಭಯವನ್ನು ದೂರ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಜು ಬಾರದ ಹಲವಾರು ಮಕ್ಕಳು ಈಜು ಕಲಿಯಲು ಹೋಗಿ ಕೆರೆ, ಕುಂಟೆ, ಬಾವಿ ಮತ್ತಿತರ ಕಡೆ ಹೋಗಿ ಸಾವನ್ನಪ್ಪುತ್ತಿರುವುದನ್ನು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬೇಸಿಗೆ ಕಾಲದಲ್ಲಿ ಈಜು ಕಲಿಸುವುದನ್ನು ಅವರು ರೂಢಿಸಿಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಮಕ್ಕಳಿಗೆ ನೀರಿನಾಟ ಎಂದರೆ ಇನ್ನಿಲ್ಲದ ಪ್ರೀತಿ. ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಐಷಾರಾಮಿ ಹೋಟೆಲ್, ರೆಸಾರ್ಟ್ಗಳಲ್ಲಿ ಈಜುಕೊಳಗಳಿವೆ. ಆದರೆ ಪಟ್ಟಣ, ನಗರ ಮತ್ತು ಗ್ರಾಮೀಣ ಮಕ್ಕಳಿಗೆ ಹರಿಯುವ ಹೊಳೆ, ನದಿ, ಕೆರೆ, ಬಾವಿಗಳನ್ನು ಈಜುಕೊಳಗಳಾದರೆ ಇನ್ನೂ ಕೆಲವು ಕಡೆ ತೋಟಕ್ಕೆ ನೀರಾವರಿಗೆ ಬಳಸಲು ಕಟ್ಟಿರುವ ನೀರು ಸಂಗ್ರಹದ ಟ್ಯಾಂಕುಗಳು ಸಹ ಮಕ್ಕಳ ಈಜುಕೊಳಗಳಾಗಿ ಬಳಕೆಯಾಗುತ್ತಿವೆ. ಯೋಗ ಗುರು ಗೋವಿಂದ್ರವರು ತಮ್ಮ ಬಳಿ ಯೋಗ ಮತ್ತು ಸ್ಕೇಟಿಂಗ್ ಕಲಿಯುವ ಮಕ್ಕಳಿಗಾಗಿ ಬೇಸಿಗೆಯ ಕಾಲದಲ್ಲಿ ಸುಮಾರು 5 ರಿಂದ 15 ವರ್ಷದೊಳಗಿನ ಮಕ್ಕಳು ಸೇರಿದಂತೆ ಯುವಕರಿಗೂ ದೊಡ್ಡವರಿಗೂ ಬೇಸಿಗೆ ಕಾಲದಲ್ಲಿ ಈಜು ಕಲಿಸುವ ಮೂಲಕ ಆಕಸ್ಮಿಕವಾಗಿ ನೀರಿಗೆ ಬಿದ್ದು ಸಾವನ್ನಪ್ಪುವುದನ್ನು ತಪ್ಪಿಸುವಲ್ಲಿ ಮುಂದಾಗಿರುವುದನ್ನು ಹಲವಾರು ಪೋಷಕರು ಶ್ಲಾಘಿಸಿದ್ದಾರೆ. ಈಜು ಬಾರದೆ ಕೆರೆಗಳಿಗೆ ಈಜಲು ಹೋಗಿ ಮಕ್ಕಳು, ಯುವಕರು ಸಾವನ್ನಪ್ಪುತ್ತಿರುವ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪರಿಪೂರ್ಣವಾಗಿ ಈಜು ಕಲಿತು ಈಜುವಂತೆ ಗೋವಿಂದ್ರವರು ಮಕ್ಕಳಂತೆ ತರಬೇತಿ ಸಮಯದಲ್ಲಿ ವಿವರಿಸುತ್ತಿರುವುದರ ಜೊತೆಗೆ ನೀರಿನಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರದಂತೆ ಮುಂಜಾಗ್ರತೆ ವಹಿಸಿ ತರಬೇತಿ ನೀಡುತ್ತಿದ್ದು, ನಗರದಲ್ಲಿ ಅವರಿಂದ ಈಗಾಗಲೇ ತರಬೇತಿ ಪಡೆದ ಸಾವಿರಾರು ಮಕ್ಕಳು ಈಜು ಕಲಿಯುವಲ್ಲಿ ಯಶಸ್ವಿಯಾಗಿರುವುದು ವಿಶೇಷ.
ಪ್ರತಿಯೊಬ್ಬ ಮಾನವರು ಕಲಿಬೇಕಾಗಿರುವಂಥ ವಿದ್ಯೆ. ಈ ವಿದ್ಯೆಯನ್ನು ನಾನು ಬೆಂಗಳೂರಿಂದ ಬಂದು ಇಲ್ಲಿ 38ನೇ ವಯಸ್ಸಲ್ಲಿ ಕಲ್ತಿದ್ದೀನಿ. ಹಾಗೆ ನನ್ನ ದೊಡ್ಡ ಮಗಳು ಇಂದು ಅಂತ, ಅವಳಿಗೂ 8ನೇ ವಯಸ್ಸಲ್ಲಿ ಅವಳಿಗೆ ಈಜನ್ನು ಕಲಿಸಿದ್ದೀನಿ. ಇದೆಲ್ಲ ಕಾರಣ ಗೋವಿಂದ್ ಸರ್ ಅವರಿಂದ ವಿದ್ಯಾದಾನ ಮಾಡಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಭಯ ಇಲ್ಲದೆ ಮತ್ತು ಜೀವನದ ಬಗ್ಗೆ ಯಾವುದೂ ತೊಂದರೆ ಇಲ್ಲದೆ ಯಾವುದೇ ಮಕ್ಕಳನ್ನ ರಿಸ್ಕ್ ತೊಗೊಂಡಿರ ಅವರು ವಿದ್ಯೆಯನ್ನು ಕಲಿಸ್ತಾರೆ, ಈ ಈಜನ್ನು ಕಲಿಸ್ತಾರೆ. ಈ ಈಜು ಭಾರಿ ಮುಖ್ಯ. ತಾವು ಎಲ್ಲರೂ ಬಂದು ತಮ್ಮ ಮಕ್ಕಳನ್ನು ಈ ಈಜಿನ ಶಾಲೆಗೆ ಹಾಕಿ ಗೋವಿಂದ್ ಸರ್ ಅವರ ಸಾರಥ್ಯದಲ್ಲಿ ಬಹಳ ಚೆನ್ನಾಗಿ ಈಜನ್ನು ಕಲಿತಾರೆ. ತನ್ನ ಜೀವನ ಪರ್ಯಂತ ಅವರ ಈಗಿನ ಭಯ ಇರುವುದಿಲ್ಲ ಮತ್ತು ನೀರಿನ ಭಯ ಇರುವುದಿಲ್ಲ. ತಾವು ಎಲ್ಲ ತಂದೆ ತಾಯಿಗಳಿಗೂ ವಿನಂತಿ ಏನಂತೆ, ತಾವೆಲ್ಲರೂ ಬಂದು ತಮ್ಮ ಮಕ್ಕಳನ್ನು ಈ ಬೇಸಿಗೆಯ ರಜೆಯಲ್ಲಿ ಈಜನ್ನು ಕಲಿಬೇಕಾಗಿ ನನ್ನ ವಿನಂತಿ. ಮತ್ತೆ ಮಾಜಿ ನಗರಸಭಾ ಸದಸ್ಯರು ಆರ್ ರತ್ನಮ್ಮ ನಮ್ಮ ಹೆಸರು. ನಾವು ಗೋವಿಂದ್ ಸರ್ ಅನ್ನೋರ ಹತ್ರ ನಮ್ಮ ಮಕ್ಕಳನ್ನೆಲ್ಲನೂ ಯೋಗಾಗೆ, ಸ್ಕೇಟಿಂಗ್ಗೆ, ಸ್ವಿಮ್ಮಿಂಗ್ ಕಲಿಸೋಕ್ಕೆ ನಮ್ಮ ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ದೀವಿ. ಸುಮಾರು ಒಂದು 20 ವರ್ಷದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕಲ್ತಿದ್ದಾರೆ. ಈ ಬಾವಿಗಳಲ್ಲಿ, ಈ ಕುಂಟೆಗಳಲ್ಲಿ, ಈ ಕೆರೆಗಳಲ್ಲಿ, ಈ ಖುಷಿ ಹೊಂಡದಲ್ಲಿ ಮಕ್ಕಳೆಲ್ಲ ಕಲಿಯೋಕ್ಕೆ ಹೋಗಿ ಎಲ್ಲರೂ ಒಬ್ಬರೇ ಈತ ಬರ್ದಿರ ತೀರ್ಕೊಳ್ತಾ ಇದ್ರು. ಮಹಾನ್ ಭಾವರು ಗೋವಿಂದ್ ಸರ್ ಅನ್ನೋಂಥ ವ್ಯಕ್ತಿ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಈ ಮಕ್ಕಳಿಗೆಲ್ಲ ಸುಶಿಕ್ತವಾಗಿ ಚೆನ್ನಾಗಿ ಸ್ವಿಮ್ಮಿಂಗನ್ನು ಕಲಿಸ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಚೆನ್ನಾಗಿಕ್ಕಿರಲಿ. ಕೇಶವ ಸಾರು, ಮಂಜು ಸಾರು, ಈ 3 ಜನಕ್ಕೂ ದೇವರು ಒಳ್ಳೇದು ಮಾಡಲಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕಲ್ತಿದ್ದಾರೆ. ಈಗ ನಮ್ಮ ಕುಂದನ ಅನ್ನೋ ಮಗು ಸ್ವಿಮ್ಮಿಂಗನ್ನು ಕಲಿತಾ ಇದ್ದಾಳೆ. ಅವರ ತಂದೆ, 2 ಮಕ್ಕಳ ತಂದೆ, ಅವರು ಈಗ ಸ್ವಿಮ್ಮಿಂಗನ್ನು ಕಲಿತಾ ಇದ್ದಾರೆ. ಅವ್ರಿಗೂ ತುಂಬ ಖುಷಿಯಾಗಿದೆ, ಕಲ್ತಿದ್ದಾರೆ ಅವರು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಮಕ್ಕಳಿಗೆ ಎಲ್ಲರಿಗೂ ಸಾರಿಗೆ ದೇವರು ಒಳ್ಳೇದು ಮಾಡಲಿ. ಮಂಜು ಸಾರು, ಕೇಶವ ಸಾರು, ಗೋವಿಂದ್ ಸಾರು, ಇವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಮಕ್ಕಳು ಇನ್ನೂ ಕಲಿಯೋರಿದ್ದರೆ ಅವ್ರ ಹತ್ರ ಬಂದು ಕಲಿತ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಎಲ್ಲರಿಗೂ ಚೆನ್ನಾಗಿ ಕಲಿಸ್ತಾರೆ ಅವರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ.